ಶ್ರೀಯುತ ಎಚ್.ಎಸ್.ಕೆಯವರ ಒಂದು ಪ್ರಬಂಧದ ಶೀರ್ಷಿಕೆ ಮೈಗಳ್ಳತನ ಮೀಮಾಂಸೆ. ವಾಚನ ಶೀಲಾ ಅರಕಲಗೂಡು. ಮೈಗಳ್ಳತನ ಮಾನವನ ಮಹಾಶತ್ರು. ದುಡಿಮೆಯೇ ದೇವರು, ಕಾಯಕವೇ ಕೈಲಾಸ. ಇವು ಪದೇ ಪದೇ ನಾವು ಕೇಳುವ ಮಾತು. ಪ್ರಾಜ್ಞರೆನಿಸಿಕೊಂಡವರು ಅಜ್ಞರಿಗೆ, ಹಿರಿಯರೆನಿಸಿಕೊಂಡವರು ಕಿರಿಯರಿಗೆ, ನಾಯಕರು ಹಿಂಬಾಲಕರಿಗೆ ಈ ಮಾತು ಹೇಳುತ್ತಿರುತ್ತಾರೆ. ಕಷ್ಟಪಟ್ಟು ವ್ಯಾಸಂಗ ಮಾಡಿ ಎಂದು ಉಪಾಧ್ಯಾಯರು ಶಿಷ್ಯರಿಗೂ, ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಶ್ರೀಮಂತರು ದುಡಿಮೆಗಾರರಿಗೂ, ದುಡಿದು ಸಂಪಾದನೆ ಮಾಡಲು ನಿನಗೇನು ದಾರಿ ಎಂದು ಉಳ್ಳವರು ಭಿಕ್ಷುಕರಿಗೂ ಹೇಳುವುದು ವಾಡಿಕೆ. ನಮ್ಮ ಗೀತೆಯೂ ಹೇಳಿತು, ಕರ್ಮಣ್ಯೇವಾಧಿಕಾರಸ್ಥೆ, ಆದರೆ ವಿಶಾಲಾರ್ಥದಲ್ಲಿ. ದುಡಿತ ದುಡಿತ ದುಡಿತ, ಜೀವನದ ಮಿಡಿತ ಇರುವುದು ದುಡಿತದಲ್ಲಿ. ದುಡಿತವಿಲ್ಲದೆ ಕಣಜ ತುಂಬದು, ವಸ್ತ್ರ ಉತ್ಪಾದನೆ ಆಗದು, ದೇಶ ಮುಂದಕ್ಕೆ ಬಾರದು. ಆದ್ದರಿಂದ ದುಡಿಯಬೇಕು, ದುಡಿದು ಪಡೆಯಬೇಕು. ಹೇಸಿಗೆ ಸೋಮಾರಿತನಕ್ಕೆ ಆಶಾಲೇಷ ಮಾಡದಂತೆ. ತಾಳಿ, ದುಡಿತದ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನ ಮಾಡಬಹುದು. ನಮ್ಮ ಸಾಹಿತ್ಯ ಕಣಜದಲ್ಲಿ ದುಡಿಮೆಯ ಹಿರಿಮೆಯನ್ನು ಕುರಿತು ಧಾರಾಳವಾಗಿ ದಾಸ್ತಾನಿದೆ. ಆದರೆ ಮೈಗಳ್ಳತನದ ಮಹತ್ವವನ್ನು ಕುರಿತು ಯಾರೂ ಏನೂ ಬರೆದಂತೆ ಕಾಣುವುದಿಲ್ಲ. ನಮ್ಮ ಸಾಹಿತ್ಯ ಕಲೆಗಳನ್ನು ಸೃಷ್ಟಿಸಿದವರೆಲ್ಲ ಶುದ್ಧ ಸೋಮಾರಿಗಳು, ಸಮಾಜ ಸ್ವೀಕರಿಸಿದ ಅರ್ಥದಲ್ಲಿ. ಆದರೂ ಸೋಮಾರಿತನವನ್ನು ಕುರಿತು ಇವರಲ್ಲಿ ಯಾರೂ ಏನೂ ಬರೆಯದಿರುವುದು ಶುದ್ಧ ಅನ್ಯಾಯ. ನನ್ನ ಮಾತನ್ನು ನೀವು ಖಂಡಿತ ನಂಬುವುದಿಲ್ಲ. ನನಗೆ ಗೊತ್ತು, ನಮ್ಮ ಸಂಸ್ಕೃತಿ, ನಾಗರಿಕತೆ, ವಿಜ್ಞಾನ, ಸಾಹಿತ್ಯ ಎಲ್ಲವೂ ಬೆಳೆದಿರುವುದು ಶ್ರಮದಿಂದ, ಸಾಧನೆಯಿಂದ. ಸ್ಫೂರ್ತಿಯೂ 100ರಲ್ಲಿ 99 ಪಾಲು ಬೆವರು ಎಂದು ಇಂಗ್ಲಿಷಿನಲ್ಲಿ ಹೇಳುವುದಿಲ್ಲವೇ? ಹೀಗೆನ್ನುವಿರಿ ನೀವು. ಆದರೆ ಆಳವಾಗಿ ಆಲೋಚಿಸಿ ನೋಡಿ. ನನ್ನ ಮಾತಿನಲ್ಲಿ ಸತ್ಯವಿದೆ ಎಂದು ಆಗ ನಿಮಗೆ ತೋರಬಹುದು. ಆದಿಕವಿ ವಾಲ್ಮೀಕಿ ಶ್ಲೋಕದಿಂದ ಶ್ಲೋಕ ರಚಿಸುವ ಮುನ್ನ ಬಹುಕಾಲ ಕಾಡಿನಲ್ಲಿ ಕುಳಿತಿದ್ದ. ಅವನ ಸುತ್ತ ಹುತ್ತವೇ ಬೆಳೆದಿತ್ತು. ಮಹಾಜ್ಞಾನಿ ಎನಿಸಿದ ಜಡ ಭರತನ ಹೆಸರೇ ಅವನು ಎಂಥವನೆಂಬುದನ್ನು ಸೂಚಿಸುತ್ತದೆ. ವೇದ ಉಪನಿಷತ್ತುಗಳು ರಚಿತವಾದದ್ದು ಹಗಲು ಸಂಜೆ ದುಡಿಯುತ್ತಿದ್ದವರಿಂದಲ್ಲ, ಏನೂ ಕೆಲಸವಿಲ್ಲದೆ ಕಾಡಿನಲ್ಲಿ ಹಣ್ಣು ಹಂಪಲು ತಿಂದು ಅಡ್ಡಾಡಿಕೊಂಡಿದ್ದವರಿಂದ. ಮಹಾಕಾವ್ಯಗಳನ್ನು ರಚಿಸಿ ಅಮರರೆನಿಸಿಕೊಂಡಿದ್ದವರು ರಾಜಸ್ಥಾನಗಳಲ್ಲಿ ಆರಾಮ ಜೀವನ ನಡೆಸುತ್ತಿದ್ದರು. ಇಂದು ಕೂಡ ಚಿತ್ರಕಲೆ, ಸಂಗೀತ, ಕಾವ್ಯಗಳಲ್ಲಿ ಆಸಕ್ತಿ ಹೊಂದಿದ್ದು ಅವುಗಳಲ್ಲೇ ತಲ್ಲೀನರಾದವರ ಬಗ್ಗೆ ಲೋಕ ಮೆಚ್ಚುಗೆಯ ಮಾತನ್ನೇನು ಆಡುವುದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಸಾಧನೆಯಲ್ಲಿ ನಿರತರಾಗಿದ್ದಾಗ ಅವರನ್ನು ಯಾರೂ ಕಾರ್ಯಶೀಲರೆಂದು ಕೊಂಡಾಡುತ್ತಿರಲಿಲ್ಲ. ಅನೇಕ ಜನ ವಿಜ್ಞಾನಿಗಳು ಪ್ರಸಿದ್ಧರಾಗುವ ಮುನ್ನ ಮೂರ್ಖರು, ಸೋಮಾರಿಗಳು ಎಂದೇ ಹೆಸರಾಗಿದ್ದರು. ಶಾಲೆಗೆ ಹೋಗದೆ ಅಡ್ಡಾಡುವ ಹುಡುಗನನ್ನು, ಕೆಲಸಕ್ಕೆ ಸೇರದೆ ಕಾಲ ಕಳೆಯುವ ವಯಸ್ಕನನ್ನು, ಮನೆಗೆಲಸ ಮಾಡದೆ ಅಂಡಲೆಯುವ ಹೆಂಗಸನ್ನು ನಾವೇನೆನ್ನುತ್ತೇವೆ? ವಿಲಾಸ ಜೀವನ ನಡೆಸುವ ಸೊಗಸುಗಾರ ದುಂಬಿ ಮತ್ತು ಎಡೆ ಬಿಡದೆ ದುಡಿಯುವ ಇರುವೆ, ಇವುಗಳ ಕಥೆಯನ್ನು ಪ್ರಾಥಮಿಕ ಶಾಲೆಯಲ್ಲೇ ನಮ್ಮ ಹುಡುಗರ ತಲೆಗೆ ನಾವು ತುಂಬಿಸುತ್ತೇವೆ. ದುಂಬಿಯ ಜೀವನ ವರ್ಜ್ಯ,
ಇರುವೆಯ ಜೀವನ ಅನುಸರಣ ಯೋಗ್ಯ ಎಂದು ಹೇಳುತ್ತೇವೆ. ಸತ್ಯವನ್ನು ನುಡಿ, ಧರ್ಮವನ್ನು ನಡೆ, ಅಭ್ಯಾಸವನ್ನು ಬಿಡಬೇಡ ಎನ್ನುತ್ತದೆ ನಮ್ಮ ಉಪನಿಷತ್ತು. ಪುಸ್ತಕ ವ್ಯಾಸಂಗ ಒಳ್ಳೆಯ ಅಭ್ಯಾಸ ಎನ್ನುತ್ತಾರೆ ವಿದ್ವಾಂಸರು. ಎಲ್ಲ ಜ್ಞಾನವೂ ಇರುವುದು ಬಾವಿಯ ಅಡಿಯಲ್ಲಿ ಅಥವಾ ದೂರದರ್ಶಿ ಯಂತ್ರದ ಆ ತುದಿಯಲ್ಲಿ ಎಂಬಂತೆ ಇವರೆಲ್ಲ ಭಾವಿಸುತ್ತಾರೆ. ಆದರೆ ಅನುಭವವೇ ದೊಡ್ಡ ಪುಸ್ತಕ, ಜೀವನಾವಲೋಕನವೇ ಹಿರಿಯ ಅಧ್ಯಯನ ಎನ್ನುತ್ತಾನೆ ರಾಬರ್ಟ್ ಲೂಯಿಸ್ ಸ್ಟೀವೆನ್ಸನ್. ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿದವರು ಹಲವರು ಕೊನೆ ತನಕ ದಡ್ಡರಾಗಿಯೇ ಉಳಿಯುತ್ತಾರೆ. ಆದರೆ ಸೋಮಾರಿಯಾಗಿ ಕಾಲ ಕಳೆದವನಾದರೋ ದೃಢಕಾಯನಾಗಿ, ನಿರೋಗಿಯಾಗಿ, ಸುಮನಸ್ಕನಾಗಿ ಪೂರ್ಣ ಜೀವನ ಸಂತೋಷ ಅನುಭವಿಸುತ್ತಾನೆ. ತನ್ನೊಡನೆ ಸಂಬಂಧ ಬೆಳೆಸಿದವರಲ್ಲೆಲ್ಲ ಸಂತೋಷವನ್ನೇ ಹಂಚುತ್ತಾನೆ. ದುಡಿಮೆಯ ಹಿರಿಮೆಯನ್ನು ಕೊಂಡಾಡುವವರೆಲ್ಲ ಸಮಾಜವೆಂಬುದು ಒಂದು ದೊಡ್ಡ ಕಾರ್ಖಾನೆ ಎಂದು ನಂಬಿರುತ್ತಾರೆ. ಕಾರ್ಖಾನೆಯಲ್ಲಿ ಪ್ರತಿಯೊಬ್ಬನೂ ದುಡಿಯುತ್ತಲೇ ಇರಬೇಕು ತಾನೆ. ಹಾಗೆಯೇ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ದುಡಿಯಬೇಕು. ಬಾಲ್ಯದಲ್ಲಿ ವಿದ್ಯೆ, ಅನಂತರ ಉದ್ಯೋಗ, ಮುದುಕನಾದರೂ ದುಡಿಯುವವನ ಬಗ್ಗೆ ನಮ್ಮೆಲ್ಲರ ಗೌರವ ಹೆಚ್ಚು. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ದೇಶದ ಸಂಪತ್ತನ್ನು ಹೆಚ್ಚಿಸುವುದಕ್ಕಾಗಿ ದುಡಿಯುತ್ತಿರುವವನೇ ನಿಜವಾದ ದೇಶಪ್ರೇಮಿ. ದುಡಿಯುವವರಿಗೆ ದುಡಿಯದವರನ್ನು ಕಂಡರೆ ತಾತ್ಸಾರ. ಅಂದರೆ ಇಂಥವರು ಒಂದು ಮುಖ್ಯವಾದ ಸಂಗತಿಯನ್ನು ಮರೆಯುತ್ತಾರೆ. ಮಾನವನನ್ನು ಇತರ ಪ್ರಾಣಿಗಳಿಂದ ಪ್ರತ್ಯೇಕಿಸಿರುವ ಮುಖ್ಯಾಂಶವನ್ನು ಇವರು ಗಮನಿಸುವುದಿಲ್ಲ. ಹುಟ್ಟಿದಂದಿನಿಂದ ಸಾಯುವವರೆಗೂ ಪ್ರಾಣಿ ಒಂದೇ ಒಂದು ಕರ್ಮದಲ್ಲಿ ನಿರತವಾಗಿರುತ್ತದೆ. ಅದು ಆಹಾರ ಸಂಪಾದನೆ. ಮಾನವನೂ ಕೂಡ ಅವನ ನಾಗರಿಕತೆಯ ಆದಿಕಾಲದಲ್ಲಿ ದಿನವಿಡೀ ಆಹಾರ ಸಂಪಾದನೆಯ ಕಾರ್ಯದಲ್ಲೇ ನಿರತನಾಗಿರಬೇಕಾಗಿತ್ತು. ಬೇಟೆ ಸಿಕ್ಕಿದರೆ ಸಿಕ್ಕಿತು, ಇಲ್ಲದಿದ್ದರೆ ಇಲ್ಲ. ಅಂತೂ ಆಹಾರದ ಅನ್ವೇಷಣೆ ಸತತವಾಗಿ ಸಾಗಿತ್ತು. ಅನಂತರ ಬಂತು ವ್ಯವಸಾಯ. ಒಳ್ಳೆಯ ಉಪಕರಣಗಳು ಇಲ್ಲದಿದ್ದ ಕಾಲದಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ದುಡಿಯುತ್ತಿದ್ದರೆ ಮಾತ್ರ ವರ್ಷಕ್ಕೆಲ್ಲ ಸಾಲುವಷ್ಟು ಆಹಾರ, ವಸ್ತ್ರ ಇತ್ಯಾದಿ. ಇಲ್ಲದಿದ್ದರೆ ಇಲ್ಲ. ಇಂಥ ಪರಿಸ್ಥಿತಿ ಇತ್ತು ಆಗ. ಹೀಗೆ ಕೈ ಬಾಯಿಗಳ ನೇರ ಸಂಬಂಧ ಆಗ ಇತ್ತು. ದುಡಿಮೆಯ ಹಿರಿಮೆಯ ಭಾವನೆ ಬೇರೂರಿದುದು ಹೀಗೆ. ಸಮಾಜ ಬೆಳೆಯುತ್ತಾ ಹೋದಂತೆ ಇದರಲ್ಲಿ ಎರಡು ವರ್ಗಗಳು ಏರ್ಪಟ್ಟವು: ದುಡಿಯುವವರು, ದುಡಿಯದವರು. ಪರಿಸ್ಥಿತಿಯ ಅನುಕೂಲದ ಫಲವಾಗಿ ದುಡಿಯದವರ ವರ್ಗವೊಂದು ಹುಟ್ಟಿಕೊಂಡಿತು. ಇವರು ಸ್ವತಃ ದುಡಿಯದಿದ್ದರೂ ಇತರರ ದುಡಿಮೆಯ ಫಲವನ್ನು ಪಡೆಯಲೇಬೇಕಿತ್ತು. ಇಲ್ಲದಿದ್ದರೆ ಇವರು ಜೀವಿಸುವಂತಿರಲಿಲ್ಲ. ಆದರೆ ಮಾನವನ ಶಕ್ತಿ ಮಿತವಾಗಿದ್ದುದರಿಂದ ಮನುಷ್ಯನ ಕೈಗಳು ಮಾಡುವುದಕ್ಕಿಂತ 100 ಮಡಿ 1000 ಮಡಿ ಕೆಲಸ ಮಾಡಬಲ್ಲ ದೈತ್ಯ ಯಂತ್ರಗಳ ಸೃಷ್ಟಿ ಇನ್ನೂ ಆಗದೇ ಇದ್ದುದರಿಂದ ಕೆಲಸ ಮಾಡದ ಈ ವರ್ಗವನ್ನು, ವಿರಾಮ ಜೀವಿಗಳನ್ನು ಪೋಷಿಸಲು ಉಳಿದವರು ಮೈ ಮುರಿದು ದುಡಿಯಬೇಕಿತ್ತು. ಗುಲಾಮರು, ಶ್ರೀಮಂತರು, ದುಡಿಮೆಗಾರರು, ದುಡಿಯದವರು, ಈ ಬಗೆಯ ವರ್ಗ ವಿಭೇದ ಸಾಧ್ಯವಾದದ್ದು ಈ ಹಲವರು ಕೆಲವರಿಗಾಗಿ ಕಷ್ಟಪಟ್ಟು ದುಡಿದದ್ದರಿಂದ. ಒಂದು ದೃಷ್ಟಿಯಿಂದ ಇದು ದುರದೃಷ್ಟಕರ ಸಂಗತಿಯಾದರೂ ಇನ್ನೊಂದು ದೃಷ್ಟಿಯಲ್ಲಿ ಇದು ಒಳ್ಳೆಯ ಫಲವನ್ನು ತಂದುಕೊಟ್ಟಿತು. ದುಡಿಯದವರು ವಿರಾಮ ಜೀವನದ ಸುಖ ಪಡೆದರು. ಹೊಟ್ಟೆಯ ಚಿಂತೆ ಇಲ್ಲದ ಇವರು ಆಗಸದತ್ತ ತಲೆ ಎತ್ತಿದರು. ಒಳಗೊಳಗೆ ವಿಚಾರ ಹರಿಸಿದರು. ಸುತ್ತಮುತ್ತ ಕಣ್ಣು ಹಾಯಿಸಿದರು. ಕಂಡದ್ದು, ಕೇಳಿದ್ದು, ಹೊಳೆದದ್ದು, ತಿಳಿದದ್ದು ಎಲ್ಲವನ್ನೂ ಬರೆದರು, ಕಡೆದರು, ಚಿತ್ರಿಸಿದರು, ಹಾಡಿದರು.
ಸಾಹಿತ್ಯ, ಸಂಗೀತ, ಶಾಸ್ತ್ರ, ವಿಜ್ಞಾನ ಕುಡಿವರಿದು ಬೆಳೆದುವು. ಸಮಾಜದಲ್ಲಿ ಒಂದು ಬಗೆಯ ಸಮತೋಲ ಏರ್ಪಟ್ಟಿತು. ಆದರೆ ಈ ಸಮತೋಲೆ ಸ್ಥಿರವಾಗಿ ಉಳಿಯುವುದು ದುಡಿಮೆಗಾರರಲ್ಲಿ ನೆಮ್ಮದಿ ಉಳಿದಿರುವವರೆಗೆ ಮಾತ್ರ ಸಾಧ್ಯವಾಗಿತ್ತು. ದುಡಿಮೆಗಾರ ತನ್ನ ದುಡಿಮೆಯ ಹಿರಿಮೆಯರಿಯಬೇಕು. ಅವನೇ ಸುವ್ಯವಸ್ಥೆಯ ಅಸ್ಥಿಪಂಜರ, ದುಡಿಮೆಯೇ ದೈವ. ಹೀಗೆಂದು ಕೊಂಡಾಡಿದರು ಈ ದುಡಿಯದ ಜನ. ಬಾಯಿಂದ ಬಾಯಿಗೆ, ಗ್ರಂಥದಿಂದ ಗ್ರಂಥಕ್ಕೆ, ಯುಗದಿಂದ ಯುಗಕ್ಕೆ ಜಾರಿ ಬಂದ ಈ ಮಾತು ಬಹುದೊಡ್ಡ ಮಾತಾಯಿತು, ವೇದವಾಕ್ಯವಾಯಿತು. ಆದರೆ ಅದು ಅಂದಿನ ಮಾತು. ಇಂದು ಪರಿಸ್ಥಿತಿ ತುಂಬ ವ್ಯತ್ಯಾಸವಾಗಿದೆ. ಈ 5,000 ವರ್ಷಗಳಲ್ಲಿ ಗಂಗೆ, ಯಮುನೆ, ಕಾವೇರಿ, ತುಂಗಭದ್ರೆಗಳಲ್ಲಿ ಎಷ್ಟೊಂದು ನೀರು ಹರಿದು ಸಾಗಿದೆ. ನಾಗರಿಕತೆಯ ಹಾದಿಯಲ್ಲಿ ಮಾನವ ಎಷ್ಟೊಂದು ದೂರ ಸಾಗಿದ್ದಾನೆ. 1,000 ಜನ ಮಾಡುವ ಕೆಲಸವನ್ನು ಕೇವಲ ಕ್ಷಣಾರ್ಧದಲ್ಲಿ ಮಾಡಿ ಬಿಸಾಡಬಲ್ಲ ಯಂತ್ರ ಸೃಷ್ಟಿಯಾಗಿದೆ. ದೂರ ದೂರ ಚಾಚಿ ಹರಡಿದ್ದ ವಿಶಾಲ ಭೀಕರ ಜಗತ್ತು ಈಗ ಅಕ್ಕಪಕ್ಕದ ಮನೆಯಂತೆ ಹತ್ತಿರ ಹತ್ತಿರ ಬಂದಿದೆ. ಸಂಕುಚಿತವಾಗಿದೆ, ಪರಿಚಿತವಾಗಿದೆ. ಬೆಳಿಗ್ಗೆ ಬೊಂಬಾಯಲ್ಲಿ ಉಪಾಹಾರ ಮಾಡಿ, ಮಧ್ಯಾಹ್ನ ಲಂಡನ್ನಿನಲ್ಲಿ ಊಟ ಗಿಟ್ಟಿಸಿ, ಸಂಜೆ ನ್ಯೂಯಾರ್ಕಿನಲ್ಲಿ ವ್ಯವಹಾರ ಮುಗಿಸಿಕೊಂಡು ರಾತ್ರಿ ಊರಿಗೆ ಹಿಂದಿರುಗಬಲ್ಲ ಶಕ್ತಿ ಗಳಿಸಿದ್ದಾನೆ ಮಾನವ. ಇದನ್ನೆಲ್ಲ ಓದಿದ್ದೇವೆ. ವಿಜ್ಞಾನದ ಸಾಹಸಗಳನ್ನು ಕಂಡು ಅಚ್ಚರಿ ಪಟ್ಟಿದ್ದೇವೆ. ಆದರೆ ಇದೆಲ್ಲ ಯಾರಿಗೆ? ನಿಮಗೆ? ನಮಗೆ? ಖಂಡಿತ ಅಲ್ಲ. ಎಲ್ಲೋ ಕೆಲವರಿಗೆ ಪತ್ರಿಕೆಯ ವರದಿಯಷ್ಟೇ ನಮಗೆ ಸಿಕ್ಕುವ ಪ್ರಸಾದ. ಎಲ್ಲೋ ಕೆಲವರಿಗೆ ಪತ್ರಿಕೆಯ ವರದಿಯಷ್ಟೇ ನಮಗೆ ಸಿಕ್ಕುವ ಪ್ರಸಾದ. ಈ ಫಲಗಳೆಲ್ಲ ಎಲ್ಲರಿಗೂ ದೊರಕದಿರುವುದಕ್ಕೆ ಕೆಲಸದ ಬಗ್ಗೆ ಸಮಾಜದಲ್ಲಿ ಬೇರೂರಿರುವ ಭಾವನೆಗಳೇ ಕಾರಣ. ಯಂತ್ರ ಬರುವುದಕ್ಕೆ ಮುಂಚೆ 10 ಜನ ದಿನಕ್ಕೆ 10 ಗಂಟೆ ಮಾಡುತ್ತಿದ್ದ ಕೆಲಸದಿಂದ 11 ಜನಕ್ಕೆ ಅಗತ್ಯವಾದಷ್ಟು ಸಾಮಗ್ರಿ ಒದಗುತ್ತಿತ್ತು ಎಂದಿಟ್ಟುಕೊಳ್ಳಿ. 10 ಜನ ಕೆಲಸ ಮಾಡುತ್ತಿದ್ದು ಒಬ್ಬ ವಿರಾಮ ಜೀವನ ನಡೆಸುತ್ತಿದ್ದ. ಆಮೇಲೆ ಯಂತ್ರ ಬಂತು. 10 ಜನ ಮಾಡುವ ಕೆಲಸವನ್ನು ಯಂತ್ರದ ಸಹಾಯದಿಂದ ಒಬ್ಬನೇ ಮಾಡುವುದು ಸಾಧ್ಯವಾಯಿತು. ಈಗ ಏನು ಮಾಡಬೇಕು? ದಿನಕ್ಕೆ 10 ಗಂಟೆಯಂತೆ ಒಬ್ಬ ಕೆಲಸ ಮಾಡಿದರೆ ಸಾಕು. 11 ಜನಕ್ಕೆ ಬೇಕಾದ ಸಾಮಗ್ರಿ ಸಿದ್ಧವಾಗುತ್ತದೆ. ಆಗ ದುಡಿಮೆಯ ವ್ಯವಸ್ಥೆ ಹೇಗಾಗಬೇಕು? 10 ಜನರಲ್ಲಿ ಒಬ್ಬ ದುಡಿಯಬಹುದು. ಆಗ ಉಳಿದ 9 ಜನ ನಿರುದ್ಯೋಗಿಗಳಾಗುತ್ತಾರೆ. ಅಥವಾ 10 ಜನರು ದುಡಿದರೆ 100 ಜನಕ್ಕೆ ಅಗತ್ಯವಾದಷ್ಟು ಸಾಮಗ್ರಿ ಒದಗುತ್ತದೆ. ಹೆಚ್ಚು ಸಾಮಗ್ರಿ ಉತ್ಪತ್ತಿಯಾಗಿ ಅದನ್ನು ಕೊಳ್ಳುವವರಿಲ್ಲದೆ ಪರಿಸ್ಥಿತಿ ಅಸ್ತವ್ಯಸ್ತವಾಗುತ್ತದೆ. ದುಡಿಮೆಯೇ ದೈವ, ಎಲ್ಲರೂ ಕೈತುಂಬ ದುಡಿಯಲೇಬೇಕು ಎಂಬ ಹಳೆಯ ವಾಕ್ಯಕ್ಕೆ ಗಂಟು ಬೀಳುವುದರಿಂದ ಆಗುವ ಅನರ್ಥ ಇದು. 11 ಜನರ ಪೈಕಿ ಒಬ್ಬ ದುಡಿದು 9 ಮಂದಿ ನಿರುದ್ಯೋಗಿಗಳಾಗಿ ಉಳಿದ ಒಬ್ಬ ಆಧುನಿಕ ವಿಜ್ಞಾನ ವಿನೋದಗಳಲ್ಲಿ ಆರಾಮ ಜೀವನ ನಡೆಸುವ ಬದಲು 11 ಜನವೂ ಈ ಒಬ್ಬನ ಕೆಲಸವನ್ನು ಹಂಚಿಕೊಂಡರೆ ಏನಾಗುತ್ತದೆ? ಆಗ ಪ್ರತಿಯೊಬ್ಬನಿಗೂ ದಿನಕ್ಕೆ 1 ಗಂಟೆಗಿಂತ ಕಡಿಮೆ ಕೆಲಸವಿರುತ್ತದೆ. ಅವರ ಅಗತ್ಯವನ್ನು ಪೂರೈಸುವ ಸಾಮಗ್ರಿ ಸಾಕಷ್ಟು ದೊರಕಿಸಿಕೊಳ್ಳಲು ಇಷ್ಟು ದುಡಿಮೆ ಸಾಕು. ಉಳಿದ ಕಾಲದಲ್ಲಿ ಅವರು ತಮ್ಮ ಹವ್ಯಾಸಗಳಲ್ಲಿ ನಿರತರಾಗಿರಬಹುದು. ಸಮಾಜದಲ್ಲಿ ಯಾವುದೋ ಒಂದು ವರ್ಗ ವಂಶ ಪಾರಂಪರ್ಯವಾಗಿ ವಿರಾಮವನ್ನು, ಅದರ ಸುಖಗಳನ್ನು ಅನುಭವಿಸುವ ಬದಲು ಎಲ್ಲರಿಗೂ ವಿರಾಮ ದೊರಕುತ್ತದೆ. ಕಲೆ, ವಿಜ್ಞಾನಗಳು ಯಾವುದೋ ಒಂದು ವರ್ಗದ ವಂಶ ಪಾರಂಪರ್ಯವಾದ ಕರ್ತವ್ಯವಾದರೆ ಈ ವರ್ಗದ ಎಲ್ಲರಿಗೂ ಈ ಯೋಗ್ಯತೆ ಇರುವುದೆಂಬ ಭರವಸೆ ಸಾಧ್ಯವಿಲ್ಲ. ಸಮಾಜದಲ್ಲಿ
ಎಲ್ಲರಿಗೂ ವಿರಾಮ ದೊರಕಿದಾಗ ಪ್ರತಿಯೊಬ್ಬರೂ ಸಾಹಿತ್ಯ, ಕಲೆ, ಸಂಗೀತ, ವಿಜ್ಞಾನಾದಿ ವಿಚಾರಗಳಲ್ಲಿ ನಿರತರಾಗಲು ಸಾಕಷ್ಟು ಅವಕಾಶ ದೊರಕುತ್ತದೆ. ತಮ್ಮ ಅಭಿರುಚಿಗೆ ತಕ್ಕಂತೆ ತಮ್ಮ ಅಭಿವ್ಯಕ್ತಿಯನ್ನು ಅವರು ಬೆಳೆಸಿಕೊಂಡು ಹೋಗಲು ಅವಕಾಶ ದೊರೆತರೆ ಅದರ ಫಲ ಇಡೀ ಸಮಾಜಕ್ಕೆ ದೊರಕುತ್ತದೆ. ಸಾಹಿತ್ಯ, ಕಲೆ ಮುಂತಾದವು ಯಾವುದೋ ಒಂದು ವರ್ಗದ ಪಡಿ ನೆಳಲಾಗದೆ ಇಡೀ ಸಮಾಜದ ಸೊತ್ತಾಗುತ್ತದೆ. ನಿಜವಾದ ಜನಪದ ಕಲೆ ಬೆಳೆಯುತ್ತದೆ. ವಿರಾಮ ಎಲ್ಲರಿಗೂ ದೊರಕುವುದರಿಂದ ಲಭಿಸುವ ಫಲ ಇದು. ಯಂತ್ರದಿಂದ ಮಾನವನಿಗೆ ದೊರಕುವ ವರಪ್ರಸಾದವೆಂದರೆ ಕೇವಲ ಸಂಪತ್ತಿನ ಉತ್ಪಾದನೆಯಲ್ಲ, ಅನುಭೋಗ ವಸ್ತುಗಳ ವಿಸ್ತಾರವೇ ಅಲ್ಲ, ಇವುಗಳ ಹಂಚಿಕೆಯೇ ಅಲ್ಲ, ವಿರಾಮದ ಹಂಚಿಕೆ. ವಿರಾಮ ಸರಿಯಾಗಿ ಹಂಚಿಕೆಯಾದಾಗ ಮಾತ್ರ ನಮ್ಮ ಸಮಾಜ ಪ್ರಗತಿ ಹೊಂದುತ್ತದೆ. ಹೀಗೆನ್ನುತ್ತಾರೆ ಹಿರಿಯ ವಿದ್ವಾಂಸರಾದ ಬೆರ್ಟ್ರಾಂಡ್ ರಸಲ್, ಬರ್ನಾರ್ಡ್ ಶಾ. ವಿರಾಮವೆಂದರೆ ಹೊತ್ತುಗಳೆಯುವುದು ಎಂಬ ಭಾವನೆ ಕೆಲವರಲ್ಲಿ ಬೇರೂರಿದೆ. ಆದರೆ ವಿರಾಮವೆಂದರೆ ಹೊತ್ತುಗಳೆಯುವುದಲ್ಲ. ಎಲ್ಲ ಕೆಲಸವೂ ಕೆಲಸವಲ್ಲ. ಇನ್ನೊಬ್ಬರ ಒತ್ತಾಯಕ್ಕಾಗಿಯೋ ಸಂಬಳಕ್ಕಾಗಿಯೋ ಮಾಡುವುದು ಕೆಲಸ. ಸ್ವಇಚ್ಛೆಯಿಂದ ಮಾಡದ ಈ ಕೆಲಸ ಕಡ್ಡಾಯ. ಇದು ಮನಸ್ಸನ್ನು ಯಾವಾಗಲೂ ವಿಕಾಸಗೊಳಿಸುವುದಿಲ್ಲ. ಇದನ್ನು ಮಾಡದಿದ್ದರೆ ಅಪರಾಧವಾಗುತ್ತದೆ. ಯಂತ್ರ ಬಂದುದರ ಫಲವಾಗಿ ಇಂಥ ಕೆಲಸವನ್ನು ಪ್ರತಿಯೊಬ್ಬರೂ ಆದಷ್ಟು ಕಡಿಮೆ ಮಾಡಬಹುದಾಗಿದೆ. ಕೆಲಸ ಮಾಡಿ ಆಯಾಸಗೊಂಡಾಗ ದಣಿವಾರಿಸಿಕೊಳ್ಳುವುದು ವಿಶ್ರಾಂತಿ. ವಿರಾಮವೇ ಬೇರೆ. ವಿರಾಮವೆಂದರೆ ಸ್ವಾತಂತ್ರ್ಯ. ಮನಸ್ಸಿಗೆ ಬಂದದ್ದನ್ನು ಮಾಡಲು ಅಥವಾ ಏನೂ ಮಾಡದಿರಲು ಸ್ವಾತಂತ್ರ್ಯ. ನೀವು ಚೆಂಡಾಟ ಆಡಬಹುದು, ಚಿತ್ರ ಬರೆಯಬಹುದು, ಕವಿತೆ ಕಟ್ಟಬಹುದು, ಪುಸ್ತಕ ಓದಬಹುದು, ಸಿನಿಮಾ ನೋಡಬಹುದು. ನಿಮ್ಮ ಮನಸ್ಸಿಗೆ ಹಿಡಿಸಿದ ಯಾವುದೇ ಕೆಲಸ ಮಾಡಬಹುದು. ಹಲವು ವೇಳೆ ಇಂಥ ಕೆಲಸ ಬಹು ಕಠಿಣವಾಗಿರಬಹುದು. ಆದರೆ ಇನ್ನೊಬ್ಬರ ಒತ್ತಾಯವಿಲ್ಲದೆ, ಹೊಟ್ಟೆಯ ಚಿಂತೆಯಿಲ್ಲದೆ, ಕರ್ತವ್ಯದ ತಿವಿತವಿಲ್ಲದೆ ಮಾಡಿದ ಈ ಕೆಲಸ ನಿಮ್ಮ ಮನಸ್ಸನ್ನು ವಿಕಾಸಗೊಳಿಸುವುದು. ನಿಮ್ಮ ವ್ಯಕ್ತಿತ್ವ ಬೆಳೆಯುವುದು. ನಿಮ್ಮ ಸುತ್ತಮುತ್ತಣ ಜಗತ್ತು ಸ್ನಿಗ್ಧ ಮನೋಹರವಾಗುವುದು. ನಿಮ್ಮ ಸಂಪರ್ಕ ಬೆಳೆಸಿದ ಜನ ನಗುನಗುತ್ತಿರುವರು. ಅಸೂಯೆ, ದ್ವೇಷ ಮುಂತಾದವು ಕರಗಿ ಹೋಗುವವು. ಈ ಜಗತ್ತು ಉತ್ತಮವಾಗುವುದು. ಯುದ್ಧಗಳೇ ತಾವಾಗಿ ಕಣ್ಮರೆಯಾಗುವವು. ಹೀಗೆನ್ನುತ್ತಾರೆ ಬರ್ಟ್ರಾಂಡ್ ರಸಲ್. ಆದ್ದರಿಂದ ವಿರಾಮ ಜೀವನ ಸ್ವಾಗತಾರ್ಹ. ಮಾನವನ ಬೆಳವಣಿಗೆಗೆ ಅದು ಅಗತ್ಯ. ಸೂರ್ಯೋದಯ ಸೂರ್ಯಾಸ್ತಗಳನ್ನು ನೋಡುವ, ಗಾಳಿಯೊಡನೆ ಮನಸ್ಸನ್ನು ತೇಲಿ ಬಿಡುವ, ಭೃಂಗದ ಬೆನ್ನೇರಿ ಬಂದ ಕಲ್ಪನಾ ವಿಲಾಸವನ್ನು ಕಾಣುವ, ಹರಿಯುವ ತೊರೆಯೊಡನೆ ಕುಣಿಯುವ ಕರುವಿನೊಡನೆ ಚೆಲ್ಲಾಟವಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಇದನ್ನು ಮೈಗಳ್ಳರ ಮನೋವ್ಯಾಪಾರ ಎನ್ನಲಿ ಮೂರ್ಖರು. ಆದರೆ ಕತ್ತಲಿನಿಂದ ಬೆಳಕಿಗೆ, ಮೃತ್ಯುವಿನಿಂದ ಅಮೃತತ್ವಕ್ಕೆ ಮಾನವನನ್ನು ಕೊಂಡೊಯ್ಯುವ ಸಾಧನ ಇದು. ಬೆಂಗಳೂರು, ಬೊಂಬಾಯಿ ಮುಂತಾದ ದೊಡ್ಡ ನಗರಗಳಲ್ಲಿ ನಾವು ಇಂದು ಕಾಣುವುದಾದರೂ ಏನು? ಬೆಳಗಾಗುತ್ತಲೇ ಸಿಳ್ಳೆ ಊದುತ್ತದೆ. ರೈಲು, ಬಸ್ಸು ಮುಂತಾದ ವಾಹನಗಳಲ್ಲಿ ಜನರು ಧಾವಿಸುತ್ತಾರೆ. ಸಾವಿರ ಸಾವಿರ ಜನ ಬರುತ್ತಿರುತ್ತಾರೆ, ಹೋಗುತ್ತಿರುತ್ತಾರೆ. ರಸ್ತೆಯಲ್ಲಿ ಇರುವೆಗಳ ಸಾಲಿನಂತೆ ಜನ ತಲೆ ತಗ್ಗಿಸಿ ನಡೆಯುತ್ತಿರುತ್ತಾರೆ. ಗಡಿಯಾರದ ಮುಳ್ಳಿನ ಅವರ ಗಮನ, ಗಡಿಯಾರದಂತೆ ಪರಿಭ್ರಮಣ. ಎದುರಿಗೆ ಬಂದವರನ್ನು ಸಂಬೋಧಿಸಲು, ಅವರತ್ತ ನಗೆ ಚೆಲ್ಲಲು, ನಮಸ್ತೆ ಹೇಳಲು ಕೂಡ ಪುರುಸುತ್ತಿಲ್ಲ ಅವರಿಗೆ. ಅನ್ವೇಷಣೆ ಸುಖಿಸಲು ಪುರುಸುತ್ತಿಲ್ಲ. ತಿಳಿದು ತಿಳಿದು ತಿಳಿದೂ ಕೊನೆಗೇನೂ ಗೊತ್ತಿಲ್ಲ. ಹೀಗೆ ತಲೆ ತಗ್ಗಿಸಿ ಅವಸರದಿಂದ
ಏನನ್ನೋ ಹುಡುಕುತ್ತಿರುವವರಂತೆ ನಡೆಯುತ್ತಿರುವ ಇವರು ಏನನ್ನಾದರೂ ಕಳೆದುಕೊಂಡಿದ್ದಾರೆಯೇ ಎಂದು ಎಷ್ಟೋ ಸಾರಿ ನಾನು ಚಿಂತಿಸಿದ್ದೇನೆ. ಅವರು ಕಳೆದುಕೊಂಡಿರುವುದು ಸುಖವನ್ನು, ಆತ್ಮವನ್ನು. ಕಳೆದು ಹೋದ ಈ ವಸ್ತುವನ್ನು ಹುಡುಕಿಯೇ ಅವರು ಬಹುಶಃ ಹೀಗೆ ಓಡಾಡುತ್ತಿರುವವರೇನೋ ಎನಿಸುತ್ತದೆ ನನಗೆ. ಈ ವಸ್ತುವನ್ನು ಹುಡುಕಿಯೇ ಅವರು ಬಹುಶಃ ಹೀಗೆ ಓಡಾಡುತ್ತಿರುವರೇನೋ ಎನಿಸುತ್ತದೆ ನನಗೆ. ಕಳೆದು ಹೋದ ಈ ಸುಖವನ್ನು, ಆತ್ಮವನ್ನು ಇವರಿಗೆ ದೊರಕಿಸಿಕೊಡಲು ಮಾಡಬೇಕಾದುದೊಂದೇ. ಬರ್ಟ್ರಾಲ್ಡ್ ರಸಲ್ ಅವರೆಂದಂತೆ ಪ್ರತಿಯೊಬ್ಬರಿಗೂ ದಿನಕ್ಕೆ 4 ಗಂಟೆಗಳಷ್ಟು ಮಾತ್ರ ದುಡಿತವಿರಲಿ. ಇದಕ್ಕಿಂತ ಹೆಚ್ಚಾಗಿ ದುಡಿಯುವುದು ಅಥವಾ ದುಡಿಸುವುದು ಅಪರಾಧ ಎಂಬ ಕಾನೂನಾಗಲಿ. ಆಗ ಎಲ್ಲರಿಗೂ ಉದ್ಯೋಗ ದೊರಕುತ್ತದೆ, ಸಾಕಷ್ಟು ಸುಖ ಸಾಧನಗಳೂ ಎಲ್ಲರಿಗೂ ಲಭಿಸುತ್ತವೆ. ಉಳಿದ ಕಾಲ ಅವರವರದು. ಅವರು ಏನು ಬೇಕಾದರೂ ಮಾಡಲಿ. ಮನುಷ್ಯ ಹುಟ್ಟಿರುವುದು ಆನಂದ ಅನುಭವಿಸಲು, ದುಡಿಯುವುದಕ್ಕಾಗಿಯೇ ಅಲ್ಲ. ಇದ್ದಕ್ಕಿದ್ದಂತೆ ದುಡಿತದ ಕಟ್ಟು ಸಡಿಲವಾದಾಗ, ದುಡಿತದ ವೇಳೆ ಕಡಿಮೆಯಾದಾಗ ಹಲವರು ಸೋಮಾರಿಗಳಾಗಬಹುದು. ಆಗಲಿ, ಬೀಳು ಬಿಟ್ಟ ಭೂಮಿ ಫಲವತ್ತಾಗುವಂತೆ ಇವರ ಮನಸ್ಸು ಹದವಾಗುತ್ತದೆ. ಪ್ರತಿಯೊಬ್ಬನೂ ಮೂಲತಃ ಸಂತೋಷಾನ್ವೇಷಕ. ಈ ಬಯಕೆ ಅವನನ್ನು ಕ್ರಮೇಣ ಸರಿಯಾದ ಹಾದಿಯಲ್ಲಿ ಹಚ್ಚುತ್ತದೆ. ಬಚ್ಚಲು ಮನೆಯಲ್ಲಿ ಹಾಡುವ ಸಂಗೀತ ಬೀದಿಗೆ ಬರುತ್ತದೆ. ಕೆಲಸವಿಲ್ಲದ ಬೆರಳುಗಳು ಕುಂಚ ಹಿಡಿಯುತ್ತವೆ. ಮನೆಯಲ್ಲಿ ಮುರಿದು ಬಿದ್ದ ಸೈಕಲ್ ರಿಪೇರಿಯ ಯತ್ನದಿಂದ ಹೊಸ ಯತ್ನವೇ ಬರಬಹುದು. ಮಾನವ ಸಂಬಂಧ ಚೆನ್ನಾಗಿ ಬೆಳೆಯುತ್ತದೆ. ಹೊಸ ಕಾದಂಬರಿಗಳು, ನಿಜವಾದ ಜನಪದ ಗೀತಗಳು ಬರುತ್ತವೆ. ಭೂಮಿ ನಿಜಕ್ಕೂ ಸ್ವರ್ಗವಾಗುತ್ತದೆ. ಹೀಗಾದೀತೆಂಬ ಆಶೆಯನ್ನು ಬೆಳೆಸಿಕೊಳ್ಳೋಣ. ಇದಕ್ಕಾಗಿ ಯತ್ನಿಸೋಣ.